ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಹಾಗೂ ಪೋಷಕರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು. Please calm down. Please calm down. I am making a very అది ఈ టైం ಅಲ್ಲಿ 1 minute. We are not fighting, man. Please calm down. Please calm down. I am making a very అది ఈ టైం ಅಲ್ಲಿ 1 minute. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿಕುಮಾರ್ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಾಲೆಯಲ್ಲಿ ಯಾವ ರೀತಿಯಂತಹ ಪರಿಸ್ಥಿತಿ ಈಗ ಇದೆ ಅನ್ನೋದರ ಬಗ್ಗೆ ಅವರು ಡೀಟೇಲ್ ಅನ್ನ ಕೊಡ್ತಾರೆ. ರವಿಕುಮಾರ್, ಈಗಾಗಲೇ ಪೋಷಕರು ಮತ್ತು ಆಯುಕ್ತರ ಸಭೆ ಮುಗಿದಿದೆ, ಮತ್ತೆ 25ಕ್ಕೆ ಅಂದ್ರೆ ಶನಿವಾರ ಸಭೆ ಸೇರೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಶಾಲೆಯಲ್ಲಿ. ಸೊ ಈಗ ಶಾಲೆಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ, ಪೋಷಕರು ಯಾವ ರೀತಿಯಾದಂತಹ ಒಂದು ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆ ಹಾಗೆ ಮುಂದುವರಿತಾ ಇದೆಯಾ, ಹೇಗೆ? ನಮಿತಾ, ಖಂಡಿತವಾಗಿಯೂ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಬಹುಶಃ ಇದು ಅನಿರ್ದಿಷ್ಟ ಅವಧಿಯಂತಹ ಸಂದರ್ಭಗಳು ಕೂಡ ಮುಂದುವರಿಯುವ ಒಂದು ಸಾಧ್ಯತೆ ಕೂಡ ದಟ್ಟದೆ. ಯಾಕಂದರೆ ಕಳೆದ 2 ತಿಂಗಳ ಹಿಂದೆ ಏನು ವರ್ತೂರಿನ ಶಾಲೆ ನಡೆದಂತಹ 7 ವರ್ಷದ ಬಾಲಕಿ ಮೇಲಿನ ಅತ್ಯಾಚಾರ ಪ್ರಕರಣ ಏನೋ ಒಂದು ಆ ಸಂದರ್ಭದಲ್ಲಿ ಘಟಿಸ್ತು, ಅದು ಸಾಕಷ್ಟು ಸಂಚಲನ ಕೂಡ ಉಂಟು ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಅಂದರೆ ಖಾಸಗಿ ಶಾಲೆಗಳಲ್ಲಿ ಕೆಲವೊಂದು ನಿಯಮಗಳು ಕೂಡ ಉಲ್ಲಂಘನೆ ಆಗಿದ್ದಾವೆ. ಮಕ್ಕಳನ್ನು ಯಾವ ರೀತಿ ಶಾಲೆಗೆ ಕಳಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ಅದು. ಮತ್ತು ತಕ್ಷಣವೇ ಪೊಲೀಸರು ಕೂಡ ಒಂದು ಪ್ರತ್ಯೇಕ ಒಂದು ತಂಡವನ್ನು ಕೂಡ ಮಾಡಿ ಈಗಾಗಲೇ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ತನಿಖೆ ಕೂಡ ನಡೆಸಿದೆ. ಅಂತಹ ಒಂದು ಪ್ರಕರಣ ಬಹುಶಃ ಮತ್ತೆ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಮರುಕಳಿಸಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಖಾಸಗಿ ಶಾಲೆಗಳಿಗೆ ಸಾಕಷ್ಟು ನಿಯಮಾವಳಿಗಳನ್ನು ಕೂಡ ರಚಿಸುವಂತಹ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸುಮಾರು 16 ಅಂಶಗಳುಳ್ಳ ಕೆಲವೊಂದು ಅಂಶಗಳು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಬೆಂಗಳೂರಿನ ಎಲ್ಲ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆ ಕೂಡ ಈಗಾಗಲೇ ರವಾನಿಸಿದೆ. ಆ ಒಂದು ಪ್ರಕರಣಗಳಲ್ಲಿ ಅಂದರೆ ಏನೋ ಒಂದು ನಿಯಮಗಳನ್ನು ಸೂಚನೆ ಮಾಡಿದೆ, ಆ ಒಂದು ಅಂಶಗಳು ಕೂಡ ಆ ಒಂದು ಅಂಶಗಳನ್ನು ಜಾರಿಪಡಿಸೋದಕ್ಕೂ ಕೂಡ ಖಾಸಗಿ ಶಾಲೆಗಳಿಗೆ ಕೆಲವೊಂದು ನಿರ್ದಿಷ್ಟವಾದಂಥ ಒಂದು ಸಮಯವನ್ನು ಕೂಡ ಕೊಟ್ಟಿತ್ತು. ಆದರೆ ಆ ಏನೋ ಒಂದು ಸಮಯ ಅವಕಾಶ ಮೀರಿದ್ರು ಕೂಡ ಕೆಲವೊಂದು ಶಾಲೆಗಳು ಕೂಡ ಈ ಏನೋ ಒಂದು ಪೊಲೀಸ್ ಇಲಾಖೆ ನೀಡಿದಂತಹ ಒಂದು ನಿಯಮಾವಳಿಗಳಿದೆ, ಆ ನಿಯಮಾವಳಿಗಳಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಯಾವ ಕೂಡ ಬಹುಶಃ ಜಾರಿ ಮಾಡಿಲ್ಲ ಅನ್ನೋ ಒಂದು ಕೂಡ ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಅಂತಹ ಒಂದು ಜಾರಿ ಮಾಡಿದರೆ ಬಹುಶಃ ಇಂಥ ಒಂದು ಪ್ರಕರಣ ಇವತ್ತು ಘಟಿಸ್ತಾ ಇರಲಿಲ್ಲ. ಯಾಕಂದರೆ ಇವತ್ತು ಅಂದರೆ ಕಳೆದ ರಾತ್ರಿ ಬಹುಶಃ ಜಾಲಹಳ್ಳಿ ಸಮೀಪದಂತಹ ಇರುವಂತಹ ಒಂದು ಆರ್ಚಿಡ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆದಂತಹ 3 ವರ್ಷದ ನರ್ಸರಿ ಓದಂತಹ ಒಂದು ಮಗುವಿಗೆ ಕೂಡ ಅತ್ಯಾಚಾರವಾಗಿರುವ ಒಂದು ಪ್ರಕರಣ ಬಹುಶಃ ಬಯಲಾಗಿರೋದು. ಈ ಒಂದು ಅಂಶಗಳು ಕೂಡ ಈಗ ಸಾಕಷ್ಟು ಮತ್ತೆ ಚರ್ಚಾ ಒಂದು ವೇದಿಕೆ ಆಗಿದೆ. ಯಾಕಂದರೆ ಇಲ್ಲಿ ಅಂದರೆ ಏನು 2 ತಿಂಗಳಿಂದ ನಡೆದಂತಹ ಒಂದು ಪ್ರಕರಣ ಬಹುಶಃ ಬೆಂಗಳೂರಿನಲ್ಲಿ ಮತ್ತೆ ಮರುಕಳಿಸಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡು ಕೂಡ ಬಹುಶಃ ಮತ್ತೆ ಇಂತಹ ಒಂದು ಪ್ರಕರಣ ಇಲ್ಲಿ ಮತ್ತೆ ಮರುಕಳಿಸೋದು ನಿಜಕ್ಕೂ ಕೂಡ ಸಾಕಷ್ಟು ಖೇದನೀಯ ಅಂತ ವಿಷಯ ಆಗಿರ್ಬೋದು. ಬಹುಶಃ ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಕಳೆದ ರಾತ್ರಿಯಿಂದನೂ ಕೂಡ ಇಲ್ಲಿ ಸಾಕಷ್ಟು ಪೊಲೀಸ್ ತನಿಖಾ ತಂಡ ಕೂಡ ಈಗಾಗಲೇ ಬೀಡು ಬಿಟ್ಟಿದ್ದು ಎಲ್ಲ ಒಂದು ಪರಿಶೀಲನೆಯನ್ನು ಕೂಡ ಮಾಡಿದೆ. ಅಂದರೆ ಒಟ್ಟು ಈ ಶಾಲೆಯಲ್ಲಿ ಏನೋ ಒಂದು ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಆ ಒಂದು ಕ್ಷಣದಿಂದ ಕೂಡ ಪೊಲೀಸ್ ತನಿಖೆ ಕೂಡ ಸಾಕಷ್ಟು ಚುರುಕು ಕೂಡ ಕಂಡಿದೆ ಅನ್ನಬಹುದು. ಯಾಕಂದರೆ ಕಳೆದ ರಾತ್ರಿಯೇ ಜಂಟಿ ಪೊಲೀಸ್ ಆಯುಕ್ತ ನಿಂಬಾಳ್ಕರ್ ಇರ್ಬೋದು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಾದಂತಹ MN ರೆಡ್ಡಿ ಇರೋದು ಎಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಈ ಒಂದು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಶಾಲೆಯಲ್ಲಿ ಅಳವಡಿಸುವಂತಹ ಒಂದು ಏನು ಕ್ರಮಗಳಿದೆ ಆ ಕ್ರಮಗಳು ಯಾವುವು, CCTV ಯಾವ ಒಂದು ವ್ಯಾಪ್ತಿಯಲ್ಲಿ ಹಾಕಿದರೆ ಮತ್ತು ಏನು ಅತ್ಯಾಚಾರಕ್ಕೆ ಒಳಗಾದಂತಹ ಬಾಲಕಿ ಏನಿದೆ ಆ ಬಾಲಕಿಯ ಕುಟುಂಬದ ಹಿನ್ನೆಲೆ ಕೂಡ ಪಡೆದರೆ ಯಾವೊಂದು ಸಮಯದಲ್ಲಿ ಇಲ್ಲಿಗೆ ಶಾಲೆಗೆ ಬಂದಾದಮೇಲೆ ಎಷ್ಟು ಕ್ಲಾಸನ್ನು ಅಟೆಂಡ್ ಮಾಡಲು, ಅದಾದಮೇಲೆ ಯಾವ ರೀತಿ ಮತ್ತು ಯಾರನ್ನು ಆಕೆ ಕರ್ಕೊಂಡೋದು, ಈ ಶಾಲೆಯಲ್ಲಿ ಏನು ನಡೀತು, ಈ ಒಂದು ಅಂಶಗಳ ಬಗ್ಗೆ ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸ್ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಅಂದರೆ ಈ ಒಂದು ಪ್ರಕರಣ ಯಾವಾಗ ಮಾಧ್ಯಮಗಳಲ್ಲಿ ಬೆಳಕಿಗೆ ಬಂತು ಅಂದರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಇಲ್ಲಿ ಒಂದು ಪ್ರತಿಭಟನೆ ಕೂಡ ವ್ಯಕ್ತವಾಗಿದೆ. ಯಾಕಂದರೆ ಸುಮಾರು ಈ ಒಂದು ಶಾಲೆಯಲ್ಲಿ ಸುಮಾರು 300ರಿಂದ 400 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಯಾಕಂದರೆ ಈ ಒಂದು ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದು ಬಹುಶಃ ಇದೊಂದು ಕೇವಲ ಜಾಲಹಳ್ಳಿ ಒಂದು ಅಂಗಸಂಸ್ಥೆ ಮಾತ್ರ ಇರೋದು. ಕರ್ನಾಟಕದಾದ್ಯಂತ ಸಾಕಷ್ಟು ಸಂಸ್ಥೆಗಳು ಇರೋ ಕಾರಣಕ್ಕೋಸ್ಕರ ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಭದ್ರತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡೋದು. ಈ ಒಂದು ಅಂಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರತಿಭಟನೆ, ಸಾಕಷ್ಟು ಪೋಷಕರು ಅಂದರೆ ಅವರೆಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದನೇ ಈ ಒಂದು ಶಾಲೆಯ ಮುಂಭಾಗದಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು ಮತ್ತು ನಮಗೆ ಉತ್ತರವನ್ನು ಕೊಡಿ ಮತ್ತು ಯಾವ ರೀತಿಯಾದಂಥ ಭದ್ರತೆ ಕ್ರಮಗಳನ್ನು ತಾವು ಕೈಗೊಂಡಿದ್ದಾರೆ ಈ ಒಂದು ಅಂಶಗಳ ಬಗ್ಗೆ ಕೂಡ ಅವರು ಒಂದು
ಪ್ರತಿಭಟನೆ ಕೂಡ ಮಾಡಿದ್ರು. ಮತ್ತೆ ಶಾಲಾ ಆಡಳಿತ ಮಂಡಳಿ ಏನೇ ಒಂದು ಈ ಒಂದು ಪ್ರಕ್ರಿಯೆಯಲ್ಲಿ ವೈಫಲ್ಯ ಕಂಡಿದೆ, ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಅವರು ಕಠಿಣವಾಗಿ ಶಿಕ್ಷೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಮತ್ತೆ ನಮಗೆ ಶಾಲೆ ಒಳಗಡೆ ಎಂಟ್ರಿ ಕೊಡಿ ಅನ್ನೋ ಒಂದು ಹಿನ್ನೆಲೆ ಕೂಡ ಸಾಕಷ್ಟು ಪ್ರತಿಭಟನೆ ಕೊಡುತ್ತು. ಈ ಒಂದು ಸಂದರ್ಭದಲ್ಲಿ ಕೂಡ ಕೆಲ ಪೋಷಕರು ಕೂಡ ನಗರ ಪೊಲೀಸ್ ಆಗ್ತಿರೋಂಥ MN ರೆಡ್ಡಿ ಅವರನ್ನ ಭೇಟಿ ಮಾಡಿ ಏನು ಈ ಒಂದು ಶಾಲೆಯಲ್ಲಿ ಈ ಹಿಂದೆ ನಡೆದಂತಹ ಘಟನೆಗಳು ಅಂದರೆ ಏನು ಕೆಲವೊಂದು ನಿರ್ಲಕ್ಷ್ಯ ಘಟನೆಗಳು ಆ ಎಲ್ಲವನ್ನೂ ಕೂಡ ಸಂಕ್ಷಿಪ್ತವಾಗಿ ಒಂದು ಸಂಪೂರ್ಣವಾದಂತಹ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮುಂದೆ ಇಂತಹ ಒಂದು ಘಟನೆಗಳು ಮರುಕಳಿಸಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಪೋಷಕರು ಒತ್ತಾಯ ಮಾಡಿದರೆ MN ರೆಡ್ಡಿ ಕೂಡ ಈಗಾಗಲೇ ಬೆಳಿಗ್ಗೆ ಕೂಡ ಒಂದು ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟೀಕರಣ ಅಂದರೆ ಏನು ಈ ಒಂದು ಘಟನೆ ನಡೆದ ಒಂದು ಘಟನೆ ಬಳಿಕ ಈಗಾಗಲೇ ತಾವು ಕೂಡ ಸಾಕಷ್ಟು ಜಾಗೃತವಾಗಿದೆ. ಈ ಒಂದು ಅಂದರೆ ಸಣ್ಣ ಮಗುವಿಗೆ ಈ ಒಂದು ಅತ್ಯಾಚಾರ ನಡೆದಿರೋ ಒಂದು ಕಾರಣಕ್ಕೋಸ್ಕರ ಆ ಮಗುವಿನ ಸ್ಟೇಟ್ಮೆಂಟ್ ಇಲ್ಲಿ ಸಾಕಷ್ಟು ಒಂದು ಗಮನಾರ್ಹವಾಗುತ್ತೆ. ಯಾಕಂದ್ರೆ ಆ ಮಗು ಮಾತನಾಡುತ್ತಾ ಅಥವಾ ಯಾಕಂದ್ರೆ ಆ ಮಗುವಿಂದ ಒಂದು ಹೇಳಿಕೆ ಪಡೆಯೋದು ಸಾಕಷ್ಟು ಕಷ್ಟಕರವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಸೂಕ್ಷ್ಮತೆಯನ್ನು ಕೂಡ ಪಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಿಧಾನಗತಿಯಲ್ಲಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕು. ಮತ್ತೆ ಈ ಮಲ್ಲೇಶ್ವರಂ ಸಬ್ ಡಿವಿಷನ್ ಅಂತ ACP ಅವರ ನೇತೃತ್ವದಲ್ಲೂ ಕೂಡ ಈಗಾಗಲೇ ಒಂದು ತನಿಖಾ ತಂಡವನ್ನು ಕೂಡ ಮಾಡಿದೆ. ಅದರ ಜೊತೆಗೆ CCB ಪೊಲೀಸರ ತನಿಖಾ ತಂಡ ನೇತೃತ್ವದಲ್ಲಿ ಕೂಡ ಮತ್ತೊಂದು ತನಿಖಾ ತಂಡಗಳು ಕೂಡ ಮಾಡಿದೆ. ಈ ಎರಡು ತನಿಖಾ ತಂಡಗಳು ಈಗಾಗಲೇ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಸಾಕಷ್ಟು ಚುರುಕಿನಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಮಿತಾ. ಓಕೆ ರವಿಕುಮಾರ್, ನಿಜವಾಗ್ಲೂ ಕೂಡ ಇವತ್ತು ಒಂದ್ ಕಡೆ ದೀಪಾವಳಿ ಹಬ್ಬದ ಸಂಭ್ರಮ ಇರಬೇಕಿತ್ತು, ಅದರಲ್ಲೂ ಕೂಡ ರಜೆ. ಆದ್ರೆ ಇಂತಹ ಘಟನೆಗಳು ಆದಾಗ ಯಾರು ಕೂಡ ಒಂದು ಸಂಭ್ರಮವನ್ನಾಗಿರ್ಬೋದು, ಹಬ್ಬವನ್ನ ಆಚರಿಸೋದಕ್ಕೆ ಹೋಗೋದಿಲ್ಲ. ಈಗ ಅಲ್ಲಿ ಪೋಷಕರು ಈಗಲೂ ಕೂಡ ಸಾಗರೋಪಾದಿಯಲ್ಲಿ ನಡೆದಿದ್ದಾರಾ? ಅಲ್ಲೇನಾದ್ರೂ ಸಭೆಗಳು ಆಗ್ತಾ ಇದೆಯಾ? ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಸಾಕಷ್ಟು ಮಾರ್ಗಸೂಚಿಗಳನ್ನ ಸರ್ಕಾರ ಶಾಲೆಗಳಲ್ಲಿ ಅಳವಡಿಸಬೇಕು, ಕಡ್ಡಾಯವಾಗಿ ಅದನ್ನ ಅಳವಡಿಕೆಗೆ ತರಬೇಕು ಅಂತ ಹೇಳಲಾಗಿತ್ತು. ವಿಬ್ಗ್ಯಾರ್ ಶಾಲೆಯಲ್ಲಿ ಆದಂತಹ ಅತ್ಯಾಚಾರ ಪ್ರಕರಣದ ನಂತರ ಇಲ್ಲಿ ಅಂತಹ ಮಾರ್ಗಸೂಚಿಗಳನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಅಥವಾ ಅವುಗಳನ್ನ ಗಾಳಿಗೆ ತೂರಲಾಗಿದ್ದಂತಹ ಏನಾದರೂ ಘಟನೆಗಳು ನಡೆದಿದೆಯಾ? ಪೋಷಕರು ಏನ್ ಹೇಳ್ತಾರೆ ಇದರ ಬಗ್ಗೆ? ಖಂಡಿತವಾಗಿ ನಮಿತ. ಯಾಕಂದರೆ ಕಳೆದ 2 ತಿಂಗಳ ಹಿಂದೆ ನಡೆದಂತಹ ವಿಬ್ಗ್ಯಾರ್ ಶಾಲೆಯಲ್ಲಿ ಏನೋ ಒಂದು ಅತ್ಯಾಚಾರ ಪ್ರಕರಣ ಅದಾದ ಮೇಲೆ ಸುಮಾರು 16 ಅಂಶಗಳುಳ್ಳ ಒಂದು ನಿಯಮಾವಳಿಗಳಂದರೆ ಸೂಚನೆಗಳು ಕೂಡ ಪೊಲೀಸ್ ಇಲಾಖೆ ಒಂದು ಸ್ಪಷ್ಟವಾಗಿ ಗೈಡ್ಲೈನ್ಸ್ ಅನ್ನು ಕೂಡ ಕೊಟ್ಟಿದೆ. ಅಂದರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮುಖ್ಯವಾಗಿ ಶಾಲಾ ದಾಖಲಾತಿ ಅಂದರೆ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳ ದಾಖಲಾತಿಗೆ ಆ ದಾಖಲಾತಿಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಓದ್ತಾ ಇದ್ದಾರೆ ಮತ್ತು ಎಷ್ಟು ಜನ ಇಲ್ಲಿ ಶಿಕ್ಷಕರಿದ್ದಾರೆ ಮತ್ತು ಈ ಶಿಕ್ಷಕರನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಶಿಕ್ಷಕರಿದ್ದಾರೆ ಈ ಒಂದು ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ಕೊಡಬೇಕಾಗುತ್ತೆ. ಅದಾದ ಮೇಲೆ ಶಾಲೆಯ ಎಲ್ಲ ಭಾಗಗಳಲ್ಲೂ ಕೂಡ CCTVಯನ್ನು ಕಡ್ಡಾಯವಾಗಿ ಅಳಿಸಬೇಕು. CCTV ಮಾನಿಟರಿಂಗ್ ಇದೆ, ಆ ಮಾನಿಟರ್ನ ಚೆಕ್ ಮಾಡೋದಕ್ಕೂ ಕೂಡ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಆದ್ಯತೆಯನ್ನು ಕೂಡ ಇದೆ. ಅವರು ಯಾವ ಒಂದು ಸಂದರ್ಭದಲ್ಲಿ ಬಂದು ಶಾಲೆಗಳಿಗೆ ವಿಸಿಟ್ ಮಾಡಿ CCTVಯಲ್ಲಿ ದೃಶ್ಯಗಳನ್ನು ಕೂಡ ನೋಡ್ಬೋದು. ಇಂಥ ಒಂದು ಮತ್ತೆ ಇದು ಅದಾದಮೇಲೆ ಅಂದರೆ ಮುಖ್ಯವಾಗಿ ಅಂದರೆ ಇಂಥ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಅಹಿತಕರ ಘಟನೆ ಆದ ತಕ್ಷಣವೇ ಏನೋ ಒಂದು ಆಡಳಿತ ಮಂಡಳಿಯ ಆಡಳಿತ ಸಿಬ್ಬಂದಿ ತಕ್ಷಣ ಪೊಲೀಸ್ ಠಾಣೆಗೆ ಕೂಡ ಹೋಗಿ ಒಂದು ಮಾಹಿತಿಯನ್ನು ಕೊಡಬೇಕು. ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದಕ್ಕೂ ಕೂಡ ಮಾಹಿತಿಯನ್ನು ಕೊಡಬೇಕು. ಇಂತಹ ಒಂದು ಕೆಲವೊಂದು ಅಂಶಗಳನ್ನು ಕೂಡ ಮತ್ತೆ ಕಳೆದ ಒಂದು ವಾರಕ್ಕೂ ಒಮ್ಮೆ ಆದರೂ ಪೋಷಕರ ಜೊತೆ ಮೀಟಿಂಗನ್ನು ಮಾಡಬೇಕು. ಮೀಟಿಂಗಲ್ಲಿ ಪೋಷಕರು ಏನೇ ಸಮಸ್ಯೆ ಹೇಳ್ತಾರೋ ಆ ಮಕ್ಕಳು ಆ ಸಮಸ್ಯೆಯನ್ನು ಕೂಡ ಆಡಳಿತ ಮಂಡಳಿ ಪರಿಶೀಲನೆ ಮಾಡಬೇಕು. ಇಂಥ ಒಂದು ಅಂಶಗಳೆಲ್ಲ ಸುಮಾರು 16 ಅಂಶಗಳನ್ನು ಕೂಡ ಈಗಾಗಲೇ ಸ್ಪಷ್ಟವಾಗಿ ಎಲ್ಲ ಖಾಸಗಿ ಶಾಲೆಗಳು ಅಳವಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸ್ಪಷ್ಟ ನಿಲುವಳಿ ಕೂಡ ಹೊರಡಿಸಿದೆ. ಆದರೆ ಕೆಲವೊಂದು ಶಾಲೆಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ನಿಲುವಳಿಗಳನ್ನು ಕೂಡ ಯಾರು ಅನುಸರಿಸಿಲ್ಲ ಅನ್ನೋದು. ಯಾಕಂದರೆ ಬಹುಶಃ ನೋಡ್ಬೋದು, ಯಾಕಂದರೆ CCTV ಅಳವಡಿಕೆ ಮಾಡೋಕ್ಕೂ ಕೂಡ ಸುಮಾರು 30 ರಿಂದ 45 ದಿನಗಳ ಕಾಲಾವಕಾಶ ಕೂಡ 2 ಅವಧಿಯಲ್ಲಿ ಕಾಲಾವಕಾಶ ಕೊಡೋದು. ಆದರೆ ಈ ಒಂದು ಸಂದರ್ಭದಲ್ಲಿ ಸುಮಾರು 1116 ಶಾಲೆಗಳು ಕೂಡ ಈ ಒಂದು CCTV ಅಳವಡಿಸಿಯಲ್ಲಿ ಹಿಂದೇಟು ನೀಡಿವೆ ಅನ್ನೋ ಒಂದು ವರದಿಯನ್ನು ಕೂಡ ಈಗಾಗಲೇ ಸ್ಪಷ್ಟವಾಗಿದೆ. ಬಹುಶಃ ಇಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಯಾವ ಒಂದು ಕಾರಣಕ್ಕೋಸ್ಕರ CCTV ಅಳವಡಿಸಿಲ್ಲ ಅಂತ. ಬಹುಶಃ ರಾತ್ರಿ ನಡೆದಂತಹ ಏನು ಆರ್ಚಿಡ್ ಶಾಲೆಯಲ್ಲಿ ನಡೆದಂತಹ ಘಟನೆಯಲ್ಲಿ ಕೂಡ ಈ CCTV ಅಳವಡಿಸಲಾಗಿದೆ ಅಂತ ಹೇಳ್ತಾ ಇದ್ರು ಕೂಡ CCTVಯಲ್ಲಿ ಯಾವ ಭಾಗದ CCTV ಹಾಕಿದ್ದಾರೆ? ಬಹುಶಃ ಪ್ರಾಥಮಿಕ ಶಾಲೆಯಲ್ಲಿ CCTV ಹಾಕಿದ್ದಾರೆ, ಮತ್ತೆ ಶಿಕ್ಷಕರ ಕೊಠಡಿಗಳಲ್ಲಿ CCTV ಹಾಕಿದ್ದಾರೆ, ಮತ್ತೆ ಒಂದು ತರಗತಿ ನಡೆಸುವಂತಹ ಶಾಲೆಯ ಹೊರಭಾಗದಲ್ಲಿ CCTV ಹಾಕಿದ್ದಾರೆ. ಇಂಥ ಒಂದು ಅಂಶಗಳು ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಪೋಷಕರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಿದ್ದು ಎಲ್ಲರೂ ಕೂಡ ಸಮಗ್ರ ತನಿಖೆ ಆಗಬೇಕು, ಮತ್ತೆ ಮುಂದೆ ಇಂತಹ ಒಂದು ಘಟನೆ ಮರುಕಳಿಸಬಾರ್ದು ಅಂತೇಳಿ ಸಾಕಷ್ಟು ಒತ್ತಾಯ ಮಾಡ್ತಾರೆ. ಮತ್ತೆ ಶಾಲೆ ಮತ್ತೆ ಯಾವಾಗ ಪುನರುತ್ಥಾನ ಮತ್ತೆ ಆರಂಭವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸ್ತಾರೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಪೋಷಕರು ಬೆಳಗ್ಗೆಯಿಂದ ಬಂದು ಸಾಕಷ್ಟು ಒತ್ತಾಯ ಮಾಡ್ತಾರೆ. ಮತ್ತೆ ಸಂಜೆ ಇವತ್ತು 5 ಗಂಟೆಗೆ ಕೂಡ ಇವತ್ತೊಂದು ಮೀಟಿಂಗ್ ಅನ್ನು ಕೂಡ ಏರ್ಪಡಿಸಿದ್ರು. ಅಲ್ಲಿ ಬಹುಶಃ ಯಾವುದೋ ಒಂದು ಸ್ಪಷ್ಟ ನಿರ್ಧಾರ ಹೊರಬೀಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ನಮಿತಾ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗೆ. Come on,